ಮೊದಲನೇದು ಮಕ್ಕಳಿಗೆ ಹೆಂಗೆ ನಾವು ಹೌ ಡು ವಿ ಟೇಕ್ ಕೇರ್. ಯಾಕೆಂದ್ರೆ ಮಕ್ಕಳು ಚಾಕ್ಲೇಟ್ ತಿಂತವೆ, ಅವು ಬ್ರಷ್ ಮಾಡ್ಕೊಳ್ಳಲ್ಲ. ರಾತ್ರಿ ಬ್ರಷ್ ಮಾಡ್ಕೋಬೇಕು ಅಂದರೂ ಕೂಡ ಅವನು ಹಿಡಿದು ಮಾಡಿಸ್ಬೇಕು, ಅವ್ರು ಮಾಡ್ಕೊಳ್ಳಲ್ಲ. ನಾವು ಚಿಕ್ಕವರಿದ್ದು ಹಾಗೆ ಇದ್ವಿ. ಸೊ ಏನು ಮಾಡಬೇಕು, ವಾಟ್ ಈಸ್ ದ ಸೊಲ್ಯೂಷನ್? ಅದೇ ಆವಾಗಲೇ ಹೇಳ್ದಾಗೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ, ಇವಾಗ ನೀವೇ ಹೇಳಿದ್ರಿ, ನಮ್ಮ ಜನ್ರೇಷನ್ ನಾವು ಸಣ್ಣವರಿದ್ದಾಗ ನಾವೆಲ್ಲ ಈ ಥರ ಓರಲ್ ಹೈಜೀನ್ ಎಲ್ಲ ಏನು ಆ ಥರ ಏನೂ ಇರಲಿಲ್ಲ. ಒಂದು ಎರಡನೇ ದಿನ ನಮಗೆ ಸ್ವೀಟ್ ಎಲ್ಲ ಅಷ್ಟು ಸಿಗ್ತಿರ್ಲಿಲ್ಲ. ನಮ್ಮ ಡಯಟ್ ಕೂಡ ಕಂಟ್ರೋಲ್ಡಲ್ಲಿತ್ತು. ಆ್ಯಂಡ್ ಆಲ್ಸೋ ಹೈಜೀನ್ ವೈಸ್ ಅದೆಲ್ಲ ನಾವು ಏನು ಯೋಚನೆನೂ ಮಾಡ್ತಾ ಇರಲಿಲ್ಲ. ಬಟ್ ನಮ್ಮದು ಟೂತ್ ಸ್ಟ್ರಕ್ಚರ್ ವಾಸ್ ಸ್ಟ್ರಾಂಗರ್. ಬಟ್ ಇವಾಗಿಂದ ಜನ್ರೇಷನ್ ಮಕ್ಕಳಿಗೆ ಆ್ಯಕ್ಚುಲಿ ಟೂತ್ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಇಸ್ ಲಿಟಲ್ ವೀಕ್. ಸೊ ಗ್ಯಾರಂಟಿ ನಾವು ಓರಲ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಕ್ಯಾವಿಟೀಸ್ ಫಾರ್ಮ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು ಮಕ್ಕಳಿಗೆ. ಓರಲ್ ಹೈಜೀನ್ ಇಸ್ ಬೇಸಿಕ್ಲಿ 2 times ಬ್ರಷಿಂಗ್, ಮತ್ತು ಎಸ್ಪೆಷಲಿ ಮೋರ್ ದೆನ್ ಡೇ ಟೈಮ್ ಬ್ರಷಿಂಗ್, ಈವ್ನಿಂಗ್ ಬ್ರಷಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈವ್ನಿಂಗ್ ಇಂದ ಆಫ್ಟರ್ ನೈಟ್, ಆಫ್ಟರ್ ಡಿನ್ನರ್ ಅದನ್ನು ಬ್ರಷ್ ಮಾಡಿ ಗೋ ಟು ಬೆಡ್, ಸೊ ದ್ಯಾಟ್ ಏನೂ ಬ್ಯಾಕ್ಟೀರಿಯಾಸ್ ಅಥವಾ ಏನು ಫುಡ್ ಇಲ್ಲದೆ ಇದ್ದರೆ ಕ್ಯಾವಿಟೀಸ್ ಫಾರ್ಮ್ ಆಗೋದನ್ನು ನಾವು ತಡೆಗಟ್ಬೋದು. ನಾನು ಇದ್ರ ಬಗ್ಗೆ ಐ ಆಮ್ ಅಡ್ವೊಕೇಟ್ ಆಫ್ ದಿಸ್ ನೈಟ್ ಬ್ರಷಿಂಗ್. ಯಾಕೆ ಅಂದರೆ ದರ್ ಇಸ್ ಅನದರ್ ರೀಸನ್ ಡಾಕ್ಟ್ರೆ. ಏನಂದರೆ ರಾತ್ರಿ ನಾವು ಊಟ ಮಾಡ್ತೀವಿ, ಆಮೇಲೆ ಹಣ್ಣು ತಿಂತೀವಿ, ಆಮೇಲೆ ಸ್ವೀಟ್ ಏನೋ ಇರುತ್ತೆ ಅದನ್ನು ತಿಂತೀವಿ, ಆಮೇಲೆ ಮಜ್ಜಿಗೆ ಕುಡಿತೀವಿ ಕೆಲವೊಂದ್ಸಲ, ಇಲ್ಲ ಏನೋ ಮಂಚಿಂಗ್ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ನಮಗೆ ನಮ್ಮ ಜೆನೆಟಿಕ್ಸಲ್ಲಿ ಬಂದಿದ್ದೀವಿ ಏನೋ ಗೊತ್ತಿಲ್ಲ. ನಮಗೆ ಹೆಂಗಿದೆ ಅಂತಂದರೆ ಹೊಟ್ಟೆ ತುಂಬಿದ ಫೀಲ್ ಬೇಕು ನಮಗೆ. ನ್ಯೂಟ್ರಿಷನ್ ಎಷ್ಟಿದೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟು, ಪ್ರೋಟೀನ್ ಎಷ್ಟು, ಅದೆಲ್ಲ ಯೋಚನೆ ಮಾಡಲ್ಲ ನಾವು ಇಂಡಿಯನ್ಸ್. ನಮ್ಗೆ ಹೊಟ್ಟೆ ತುಂಬಿತು ಅನ್ನೋ ತನಕ ನಾವು ತಿಂತೀವಿ ಆ್ಯಕ್ಚುಲಿ. ಓಕೆ, ಸೊ ಹೀಗಾಗಿ ನಾವು ಕೆಲವೊಂದ್ಸಲ ಜಾಸ್ತಿ ತಿಂತೀವಿ. ಸೊ ಬಟ್ ಅವನ್ ಮಂಚಿಂಗು ಅಥವಾ ಏನೋ ಒಂದು ತಿನ್ನೋದನ್ನು ಸ್ಟಾಪ್ ಮಾಡಬೇಕು ಅಂದರೆ ಊಟ ಮಾಡಿ ಒಂದು 5 ನಿಮಿಷದೊಳಗಡೆ ಬ್ರಷ್ ಮಾಡ್ಕೊಂಬಿಡಿ. ಸೊ ಯು ವಿಲ್ ಗಿವ್ ಮೆಸೇಜ್ ಟು ಯುವರ್ ಬ್ರೈನ್ ದಟ್ ನಾವು ಮುಗೀತು, ಈಗ ನಂಗೆ ಹೊಟ್ಟೆ ಏನು ಸಿಗಲ್ಲ ಅಂತ. ಅವಾಗ ಹೊಟ್ಟೆ ಕೇಳಲ್ಲ ಬೇಸಿಕಲಿ. ದಿಸ್ ಇಸ್ ಇಲ್ಲ, ಇಟ್ಸ್ ಆಲ್ ಅಬೌಟ್ ಡಿಸಿಪ್ಲಿನ್ ಆ್ಯಂಡ್ ಪ್ರಾಕ್ಟೀಸ್. ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನು ಡಿಸಿಪ್ಲಿನ್ ಆಗಿ ಒಂದು ರುಟೀನ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮೇಜರ್ ಹೆಲ್ತ್ ಲೈಫ್ ಸ್ಟೈಲ್ ಡಿಸೀಸಸ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗೆ ಲೈಫ್ ಸ್ಟೈಲ್ ಜೊತೆಗೆ ಡೆಂಟಲ್ ಡಿಸೀಸಸ್ ಕೂಡ ಅವಾಯ್ಡ್ ಮಾಡ್ಬೋದು.